Hi friends, my name is K. Asif PTS. Hello friends, hi friends, how are you? ಸಂಡೂರಿಂದ ಹೊಸಪೇಟೆಗೆ ಬರುವಂಥ ಸಂದರ್ಭದಲ್ಲಿ ನನಗೆ ವಿಡಿಯೋ ಮಾಡುವ ಉದ್ದೇಶ ಬಂದಿದ್ದು. ಇದರಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿನ ವಾತಾವರಣ ಹಾಗೂ ಪರಿಸರ ಮಾಲಿನ್ಯ ಭಾಳ ಸುಂದರವಾಗಿದೆ. ನೋಡ್ತಾ ಇರುವುದು ನಿಮಗೆಲ್ಲ ವೀಕ್ಷಣೆ ಮಾಡಿಸ್ತೀನಿ ನೋಡಿ. ಪರಿಸರ ಮಾಲಿನ್ಯ ಹೇಗಿದೆ, ಭಾಳಷ್ಟು ಹಚ್ಚ ಹಸಿರಾಗಿದೆ ಮಳೆ ಇರುವ ಕಾರಣದಿಂದ. ಬೇಸಿಗೆ ದಿನದಲ್ಲಿ ಇಲ್ಲಿ ಸಹ ತಂಪಿದೆ. ನೋಡ್ತಾ ಇರ್ಬೋದು ನೀವು. ತೋರಿಸ್ತೀನಿ ನೋಡಿ. ಇದು ಮೈಸ್. ಇಲ್ಲಿ ಸುಮಾರು ಭಾಳಷ್ಟು ಮೈಸ್ಗಳಿದ್ದಾವೆ ಇಲ್ಲಿ. ಇದು ಒಂದು ಸಹ ಮೈಸ್. ಇದು ಜೈಸಿಂಗ್ಪುರ್ ಹತ್ರ ಇದು ಮೈಸ್ ಕಾಣಲಾಗುತ್ತದೆ. ನೋಡ್ತಾ ಇರ್ಬೋದು ನೀವು. ಲಾರಿಗಳು ಸಹ ಹಾಗೆ ಹೋಗ್ತಾ ಇದ್ದಾವೆ. ನೋಡ್ತಾ ಇರೋದು ಇಲ್ಲಿನ ಪರಿಸರ ಮಾಲಿನ್ಯ ಭಾಳ ಸುಂದರವಾಗಿದೆ ನೋಡಿ. ಹಚ್ಚ ಹಸಿರಾಗಿ ಹೇಗಿದೆ. ಇಲ್ಲಿ ರಸ್ತೆ ನಿರ್ಮಾಣ ಮಾಡಿ ಸುಮಾರು 15 ವರ್ಷದ ಮೇಲೆ ಆದರೂ ಸಹ ರಸ್ತೆ ಇನ್ನಾದರೂ ಯಾವುದೇ ಥರ ತಗ್ಗು ಗುಂಡಿ ಇಲ್ಲ. ಭಾಳಷ್ಟು ಚೆನ್ನಾಗಿ ಇಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ನೀವು ನೋಡ್ತಾ ಇರೋದು ರೋಡಿನ ರಸ್ತೆಯ ಬಗಲದಲ್ಲಿ ಯಾವ ರೀತಿ ಗಿಡವನ್ನು ಬೆಳೆಸಿದ್ದಾರೆ. ಹೂವು ಬಿಟ್ಟು ಹೇಗೆ ನೋಡಲು ಭಾಳ ಸುಂದರವಾಗಿದೆ. ನೋಡ್ತಾ ಇರೋದು ಇದು ನಮ್ಮ ಬೈಕು. ಹಾಗೆ ಇಲ್ಲಿ ಸಹ ಗುಡ್ಡಗಳು ಎಲ್ಲ ಹಚ್ಚ ಹಸಿರಾಗಿದೆ ಫ್ರೆಂಡ್ಸ್. ದಯಮಾಡಿ ಇಲ್ಲಿ ನೀವು ಬಂದು ವಿಶ್ರಾಂತಿ ಪಡಿಬಹುದು. ಇದು ಮೈಸ್ ಮೂಮೆಂಟಲ್ಲಿ ಇದು ಈ ಕಂಪನಿಯ ಒಂದು ಆಫೀಸ್ ಆಗಿತ್ತು. ನೋಡ್ತಾ ಇರೋದು ನೀವು. ಆದರೂ ಪಂಚರ್ ಶಾಪ್ ಗ್ಯಾರೇಜ್ ಸಹ ಇಲ್ಲಿ ಇತ್ತು. ನೋಡ್ತಾ ಇರೋದು ನೀವು. ಆಲ್ಮೋಸ್ಟ್ ಸಂಡೂರು ವಿಭಾಗದಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಭಾಳಷ್ಟು ಇನ್ಕಮ್ ಇದೆ. ಮೈಸ್ ಕಡೆಯಿಂದ ಕೋಟಿಗಟ್ಟಲೆ ಇನ್ಕಮ್ ಇದೆ ನಮ್ಮ ಸಂಡೂರು ಭಾಗದಿಂದ. ನೋಡ್ತಾ ಇರೋದು ನೀವು. ವಾಹನಗಳು ಇದೇ ರೀತಿ ಇಲ್ಲಿ ಸಾಗ್ತಾ ಇದ್ದಾವೆ. ವಾಹನ ಸವಾರರಿಗೆ ಒಂದು ಏನಪ್ಪ ಮೆಸೇಜ್ ಅಂದರೆ, ಸಂಡೂರು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಾಳಷ್ಟು ಆಕ್ಸಿಡೆಂಟ್ಗಳು ಆಗ್ತಾ ಇದ್ದಾವೆ, ಅಪಘಾತಗಳು ಆಗ್ತಾ ಇದ್ದಾವೆ. ಅವರಿಗೆ ನಾವು ಒಂದು ಈ ವಿಡಿಯೋ ಮುಖಾಂತರ ಒಂದು ಮುನ್ಸೂಚನೆಯನ್ನು ಹೇಳ್ತಾ ಇದ್ದೀನಿ. ಯಾವುದೇ ಥರ ಸ್ಪೀಡ್ ಲಿಮಿಟನ್ನು ಕ್ರಾಸ್ ಮಾಡದೆ ಸೇಫ್ಟಿಯಿಂದ ಡ್ರೈವ್ ಮಾಡಿ ಹಾಗೂ ಸೇಫ್ಟಿಯಿಂದ ಮನೆಗೆ ಹೋಗಿ. ಯುವರ್ ಫ್ಯಾಮಿಲಿ ಈಸ್ ವೇಟಿಂಗ್, ವರ್ಕ್ ಯುವರ್ ಸೇಫ್ಟಿ, ಯುವರ್ ಫ್ಯಾಮಿಲಿ ಈಸ್ ವೇಟಿಂಗ್ ಎಂಬ ಈ ಒಂದು ಗಾದೆ ಸಹ ಅನ್ಬೋದು. ಮೈಂಡಲ್ಲಿಟ್ಟು ಸ್ಪೀಡ್ ಲಿಮಿಟನ್ನು ಕ್ರಾಸ್ ಮಾಡದೆ ಸೇಫ್ಟಿಯಿಂದ ಡ್ರೈವ್ ಮಾಡಿ ಮನೆಗೆ ಹೋಗಿ. ನಿಮ್ಮ ಕುಟುಂಬ ನಿಮಗೋಸ್ಕರ ಕಾಯ್ತಾ ಇದೆ ಎಂಬ ಈ ಮಾತನ್ನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ಯಾವುದೇ ಥರ ರೀಲ್ ಮಾಡೋದಾಯಿತು, ವಿಡಿಯೋ ಮಾಡೋದಾಯಿತು, ಯಾವುದೇ ಥರ ಸೇಫ್ಟಿಯಿಂದ ರೋಡಿನ ಸೈಡು ನಿಂತು ಮಾಡುವ ಮುಂಚೆ ಎಲ್ಲ ಸೇಫ್ಟಿ ಕ್ರಮಗಳನ್ನು ವಹಿಸಿ ಮಾಡಿ. ಈ ರೀತಿ ಸ್ಪೀಡ್ ಇದ್ದರೆ ಕಂಟ್ರೋಲ್ ಮಾಡಲು ಆಗೋದಿಲ್ಲ. ಗಾಡಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು, ನಾವು ಗಾಡಿಯ ಕಂಟ್ರೋಲಲ್ಲಿ ಇರಬಾರದು ಅಂತ ಹೇಳ್ತಾ, ಯಾವುದೇ ಥರ ಸ್ಪೀಡ್ ಲಿಮಿಟನ್ನು ಕ್ರಾಸ್ ಮಾಡದೆ ಸುರಕ್ಷಿತವಾಗಿ ಡ್ರೈವ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದೆ ಸಿಗೋಣ ನನ್ನ ಇನ್ನೊಂದು ವಿಡಿಯೋ ಜೊತೆಗೆ. ಓಕೆ, ಆಲ್ ದ ಬೆಸ್ಟ್ ಆಲ್ ಫ್ರೆಂಡ್ಸ್. ಓಕೆ ಬಾಯ್. ಆಲ್ ದ ಬೆಸ್ಟ್ ಆಲ್ ಫ್ರೆಂಡ್ಸ್. ನಿಮ್ಮ ಜೀವನ ಸುಖಕರವಾಗಿ ಹೀಗೆ ಮುಂದೆ ಸಾಗಲಿ ಅನ್ನುತ್ತಾ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮುಂದೆ ಸಿಗೋಣ ಇನ್ನೊಂದು ನ್ಯಾಚುರಲ್ ವಿಡಿಯೋ ಜೊತೆಗೆ. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹಾಯ್, ಹೌ ಆರ್ ಯು ಫ್ರೆಂಡ್ಸ್?